सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಎಲ್ಲರಿಗೂ. ಯಾಕೆ ಅಂತ ಗೊತ್ತಿಲ್ಲ, ಸರಿಯಾಗಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇಲ್ಲ. ಇರ್ಲಿ ಬನ್ನಿ, ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. ಯಾರಾದ್ರೂ ಪ್ರಯಾಗ್ರಾಜ್ ಮಿಸ್ ಮಾಡ್ಕೊಂಡಿದೀನಿ, ಹೋಗಕ್ಕಾಗಿಲ್ಲ ಅನ್ಕೊಂಡಿದ್ರೆ ಸೊ ಮತ್ತೆ ಹೋಗೋದಕ್ಕೆ ನಿಮ್ಗೊಂದು ಅವಕಾಶ ಇದೆ. ಸೊ ಜನವರಿಲಿ ಮತ್ತೆ ಶುರು ಆಗತ್ತೆ. ಸೊ ಹೋಗಕ್ಕೆ ಇಚ್ಛೆ ಇರೋರು ಹೀಗೆ ಬುಕ್ ಮಾಡ್ಕೊಂಡ್ರೆ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರು, ಸೊ ಈಗ ಅಮೆಝಾನಲ್ಲಿ ರೇಟ್ ಕಮ್ಮಿ ಇದೆ, 5000, 6000, 7000 ಈ ಥರ ಇದೆ. ನೀವು ಟಿಕೆಟ್ ಬುಕ್ ಮಾಡಿ, ಪ್ರೀ ಬುಕ್ ಮಾಡಿ ಇಡಬಹುದು. ಕ್ಯಾನ್ಸಲೇಷನ್ ಆದರೆ ಅಮೌಂಟ್ ಎಷ್ಟು ಕೊಡ್ತಾರೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನೀವು ಹೋಗೋದಿದ್ರೆ ಹೀಗೆ ಬುಕ್ ಮಾಡ್ಕೊಳ್ಳಿ. ಜನವರಿ ಮಂತಲ್ಲಿ ಇದೆ. ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಹೆಚ್ಚು ಕನೆಕ್ಟ್ ಆಗಿರಿ ಅಂತ ಇದೆ. ಕಮಿಟ್ಮೆಂಟನ್ನ ಮರೆತು ಏನು ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಕಮಿಟ್ಮೆಂಟ್ ಜೊತೆ ನೀವಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೇ ಮಾಡಿದ್ರು ಮನಸ್ಫೂರ್ತಿಯಾಗಿ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಭಗವಂತ ಸ್ವತಂತ್ರ ಕೊಟ್ಟಿದ್ದಾನೆ ಅಂದರೆ ಅದಕ್ಕೊಂದು ಪರ್ಪಸ್ ಇರುತ್ತೆ, ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ತಿಳ್ಕೊಂಡು ನಿಮ್ಮ ಸ್ವಾತಂತ್ರ್ಯನ ನೀವು ದುರುಪಯೋಗ ಪಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯಾವ್ದು ಸರಿ ಅನ್ಸುತ್ತೋ ಅದಕ್ಕೋಸ್ಕರ ನಿಂತ್ಕೊಳ್ಳಿ ಅಂತ ಇದೆ. ಸ್ಟ್ಯಾಂಡ್ ಅಪ್ ಫಾರ್ ರೈಟ್ಸ್. ಸೊ ನೀವೇನೋ ತಪ್ಪು ಮಾಡ್ತಿದ್ರೆ ಖಂಡಿತವಾಗ್ಲೂ ಅದನ್ನ ನಿಲ್ಲಿಸಿ, ನೀವು ಮಾಡ್ತಾ ಇರೋ ಸರಿ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಅದಕ್ಕೋಸ್ಕರ ನಿಂತ್ಕೊಳ್ಳಿ ಅನ್ನುವಂಥದ್ದು ಇದೆ. ಧ್ಯಾನ ಮಾಡ್ತಾ ಇರೋರು ಮುಂಜಾನೆ ಮಾಡಿ ಇಲ್ಲ ಸಂಜೆ ಮಾಡಿ. ಸೂರ್ಯೋದಯ ಸೂರ್ಯಾಸ್ತ ಸಂಧ್ಯಾ ಕಾಲಗಳು ಏನಿದೆ ಅವಾಗ ನೀವು ಧ್ಯಾನನ ಮಾಡಿ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಗುರುಗಳಿಗೆ ಏನು ವಿಶೇಷವಾದಂಥದ್ದು ಜಪಮಣಿನ ಸಮರ್ಪಣೆ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ, ಅಥವಾ ನಿಮ್ಮ ಗುರುಗಳಿಂದ ನಿಮ್ಗೆ ಜಪಮಣಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ನಿಮ್ಮ ಜೀವನ ಯಾರ್ದೋ ಒಂದು ಸೇವೆಗೆ ಅಥವಾ ಯಾರ್ದೋ ಒಂದು ಸಹಾಯಕ್ಕೆ ಮುಡುಪಾಗಿದೆ, ಜನರ ಸಹಾಯಕ್ಕೆ ಅಥವಾ ಜನರ ಸೇವೆಗೆ ನಿಮ್ಮ ಜೀವನ ಮುಡುಪಾಗಿದೆ ಅಂದ್ರೆ ಸೊ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳೋ ಅಂಥದ್ದು, ಅದನ್ನ ಮಾಡಕ್ಕಾಗ್ಲಿಲ್ವಾ ಅದನ್ನಲ್ಲೇ ಡ್ರಾಪ್ ಔಟ್ ಮಾಡಿ ನಿಮ್ಗೆ ಇಷ್ಟ ಬಂದಂಗೆ ನೀವು ಇರಿ. ಸೊ ಎರಡೊಂದು ಮನ್ಸಲ್ಲಿ ಖಂಡಿತವಾಗ್ಲೂ ಏನು ಮಾಡಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಬಾಡಿ ಮೈಂಡ್ ಸೋಲ್ ಎಲ್ಲವೂ ಕೂಡ ಔಟ್ ಆಫ್ ದಿ ಕಂಟ್ರೋಲ್ ಅಲ್ಲಿ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ, ಸೊ ಅವನನ್ನ ಕಂಡುಕೊಳ್ಬೇಕು ನೀವು. ಇದಕ್ಕೆ ನಿಮ್ಗೆ ಧ್ಯಾನ ಒಂದು ಸಾಧನ ಆಗತ್ತೆ. ಸೊ ಹಾಗಾಗಿ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಚಿನ್ಮುದ್ರೆ ಇರ್ಬೋದು ಅಥವಾ ನಿಮ್ಗೆ ಇಷ್ಟ ಬರುವಂತ ಯಾವ್ದಾದ್ರು ಒಂದು ಶಕ್ತಿ ಮುದ್ರೆನ ಇಟ್ಕೊಂಡು ಧ್ಯಾನನ ಮಾಡಿ. ಇದರಿಂದ ನಿಮ್ಗೆ ಸಾಕಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ, ನಿಮ್ಮ ಸ್ಟ್ರೆಂತ್ ನಿಮ್ಗೆ ವಾಪಸ್ ಬರುತ್ತೆ, ಆರೋಗ್ಯ ಕೂಡ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ. ನೀವು ಡೆಡಿಕೇಶನ್ ಇಲ್ದಿರಾ, ಒಂದು ಪ್ರಾಮಾಣಿಕತೆಯಿಂದ ಬಂದಿರ್ತೀರಾ ಮಾಡ್ಬಿಡ್ತೀನಿ ಅಂತ, ಒಂದಷ್ಟು ಸೋಲುಗಳನ್ನ ಒಂದಷ್ಟು ಸವಾಲುಗಳನ್ನ ನೋಡಿ ಹೆದರ್ಕೊಂಡ್ರೆ ಏನು ಅರ್ಥ ಇರೋದಿಲ್ಲ ಅಲ್ಲಿ. ಸೊ ಆ ಥರದ್ದೇನು ಪ್ರಯತ್ನನ ಪಡಬೇಡಿ. ನಿಮ್ ಕೈಲಿ ಇಷ್ಟ ಇಲ್ಲ ಅಥವಾ ಮಾಡಕ್ಕಾದ್ರೂ ನಂಗೆ ಮಾಡಕ್ ಮನ್ಸಿಲ್ಲ ಅಂದ್ರೆ ದಯವಿಟ್ಟು ಹೊರಗೋಗಿ ಈ ಟೀಮ್ ಅಥವಾ ಈ ಒಂದು ಸೋಲ್ ಪರ್ಪಸ್ ನಿಮ್ದೇನಿದೆ ಅದಕ್ಕೆ ನೀವು ಅರ್ಹರಲ್ಲ, ಅಥವಾ ಅದಕ್ಕೆ ಬೇಕಾದಂಥ ಕೆಪಾಸಿಟಿ ನೀವಿನ್ನ ಸಂಪಾದನೆ ಮಾಡಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸೋಲ್ ಪರ್ಪಸ್ ಕಡೆ ನೀವು ಹೆಚ್ಚು ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ, ಕೊಡಿ ಅಂತನೂ ಇದೆ. ಸೊ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಮಾಡ್ಕೊಂಡಷ್ಟು ಭಗವಂತನಿಗೆ ಅರ್ಥ ಆಗ್ತೀರಾ, ಸರಿಯಾದ ರೀತಿಲಿ ನಿಮ್ಗೆ ಮಾರ್ಗದರ್ಶನ ಸಿಗುತ್ತೆ. ಗೊತ್ತಿರುವಂತ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ, ಗೊತ್ತಿಲ್ದಿರುವಂತ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಏನೋ ಎಲ್ಲ ಕೈತಪ್ಪಿ ಹೋಯ್ತು, ಪ್ರಯತ್ನ ಪಟ್ರು ಎಲ್ಲ ಮುಳುಗ್ ಹೋಗ್ತಿದೆ ಅನ್ನೋರಿಗೆ
ಖಂಡಿತವಾಗ್ಲೂ ನಿರಾಸೆ ಬೇಡ. ಅದು ಮುಳುಗ್ ಹೋಗ್ತಾ ಇಲ್ಲ. ಮತ್ತೆ ತೇಲಿ ಬೆಳದಿಂಗಳಾಗಿ ಬೆಳಕಾಗಿ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಬರುತ್ತೆ ವಾಪಸ್ ಆಗಿ. ನಿಮ್ಮ ಪ್ರಯತ್ನಗಳು ವ್ಯರ್ಥ ಆಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಇರುವಂತ ಸಮಸ್ಯೆ ಅಥವಾ ಯಾರಿಗೆ ಸಹಾಯ ಮಾಡಕ್ ಹೋಗಿದ್ದೀರಾ ಅಥವಾ ಮಾಡ್ತಿದ್ದೀರಾ, ಅಥವಾ ನಿಮ್ಮದೇ ಜೀವನ ಇರಬಹುದು, ನಿಮ್ಗೆ ಒಂದಷ್ಟು ದುಃಖನ ತಂದಿರಬಹುದು, ಅಥವಾ ಒಂದಷ್ಟು ಅವರ ಪರಿಸ್ಥಿತಿನ ನೆನ್ಸ್ಕೊಂಡು ಅಥವಾ ನಿಮ್ಮ ಪ್ರಯತ್ನಗಳಿಂದ ನಿಮ್ಗೇನೆ ಸುಸ್ತಾಗಿ ಒಂದಷ್ಟು ನಿಮ್ಗೆ ಎಲ್ಲೋ ಎನರ್ಜಿ ಲೋ ಆಗಿದೆ, ಒಂದಷ್ಟು ಸಾಂತ್ವನ ನಿಮ್ಗೆ ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮನ್ನ ನೀವು ಹೆಚ್ಚು ಪಡ್ಕೊಳ್ಳಿ, ನಿಮ್ಮ ಸ್ಟ್ರೆಂತ್ನ ಎಲ್ಲೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಸೊ ಆತ್ಮೀಯರನ್ನ ಭೇಟಿಯಾದಾಗ ಒಂದಷ್ಟು ವಾಪಸ್ ಬರಕ್ಕಿಂತ ಮುಂಚೆ ತುಂಬಾ ಹೆವಿ ಎನರ್ಜಿ ಆಗಬಹುದು ನಿಮ್ಗೆ. ತಲೆಗೆಡ್ಸ್ಕೊಳ್ಬೇಡಿ, ತುಂಬಾ ಖುಷಿಯಾಗಿ ಇರ್ತೀರಾ ಮುಂದಿನ ದಿನಗಳಲ್ಲಿ. ಸೊ ನೆಕ್ಸ್ಟು ನಾನು ಏನೇ ಬಂದ್ರು ನಾನು ಎದುರಿಸ್ಲಿಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇಲ್ಲಿ ಸೂರ್ಯ ದೇವರಿಗೆ ವಿಶೇಷವಾದಂಥ ಅರ್ಘ್ಯನ ಯಾರು ಸಮರ್ಪಣೆ ಮಾಡ್ತಾರೆ, ಇದರಿಂದ ಒಂದಷ್ಟು ಪಾಪಗಳು ಮತ್ತೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಕೊನಾರ್ಕ್ ದೇವಾಲಯ ಏನಿದೆ, ಸೊ ಅಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ. ಮುಂದಿನ ಸೂರ್ಯರಶ್ಮಿ ಕೊನಾರ್ಕ್ ದೇವಸ್ಥಾನದಲ್ಲಿ ಏನ್ ಬೀಳುತ್ತೆ, ಅದು ವಿಶೇಷವಾದಂತಹ ಸಂದರ್ಭದಲ್ಲಿ ಏನ್ ವಿಶೇಷ ವಿಶೇಷವಾದಂತ ಸಂದರ್ಭದಲ್ಲಿ ಆ ಕೊನಾರ್ಕ್ ದೇವಾಲಯದಲ್ಲಿ ಏನು ಒಂದು ಬೆಳವಣಿಗೆ ಬರುತ್ತೆ. ಮೇ ಬಿ ಸಂಕ್ರಾಂತಿಲಿ ಇರ್ಬೋದು ಅಥವಾ ಬೇರೆ ಸಮಯದಲ್ಲಿ. ಅವಾಗ ಒಂದು ವಿಶೇಷವಾದಂತ ಚಮತ್ಕಾರನೇ ಆಗತ್ತೆ, ವಿಶೇಷವಾದಂತ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸೂರ್ಯನಾರಾಯಣನ ಆಶೀರ್ವಾದ ಆಂಜನೇಯನ ಮೇಲೆ ವಿಶೇಷವಾದಂತ ಸಂವಾದ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಹಂಗೆ ಇಲ್ಲಿ ಆಂಜನೇಯ ಸೂರ್ಯ ದೇವರ ಹತ್ರ ಮತ್ತೆ ನಂಗೆ ಗೊತ್ತಿಲ್ಲ ಏನ್ ಹೇಳ್ತಿರ್ತೀನಿ ಅಂತ, ನನ್ಗೇನೆ ನಗು ಬರ್ತಿದೆ. ಆಂಜನೇಯ ಸೂರ್ಯ ದೇವರು ಮಾತಾಡೋದು ನಾನೇನು ಹೋಗಿ ನೋಡಿದೀನ, ಏನ್ ಮಾತಾಡ್ತಿದ್ದೀನಿ ಅಂತ. ಬಟ್ ಆ ಥರನೇ ಇದೆ ಇಲ್ಲಿ ಎನರ್ಜಿ. ಅವರಿಬ್ರು ಏನು ನಿಮ್ಮ ವಿಚಾರವಾಗಿ ಅಂತ ಅನ್ಕೊಳ್ಳಿ, ನಿಮ್ಮ ವಿಚಾರವಾಗಿ, ನಿಮ್ಮ ಸಮಸ್ಯೆಗಳ ವಿಚಾರವಾಗಿ ಒಂದು ಪರಿಹಾರ ಮಾರ್ಗನ ಅವರು ಕಂಡು ಹಿಡಿತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ರಾಮರ ದೇವರ ತರ ಹತ್ರ ಕೂಡ ಮಾತಾಡ್ತಿದ್ದಾರೆ. ಸೊ ಕೆಲವ್ರದ್ದು ಮೂನ್ ಎನರ್ಜಿ ಅಂತ ನೀವ್ ಅನ್ಕೊಂಡಿದ್ರೆ, ಕೆಲವ್ರದ್ದು ಸನ್ ಎನರ್ಜಿ ಅಂತ ಅನ್ನಿಸ್ತಾ ಇರಬಹುದು. ಸೊ ಸನ್ ಮೂನ್ ಎನರ್ಜಿ ಎರಡೂ ಇರೋದ್ರಿಂದ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ವಿಚಾರಕ್ಕೆ ನಿಮ್ದು ಸಮಸ್ಯೆಗಳಿರಬಹುದು. ಸೊ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದು ದೇವಾಲಯಕ್ಕೆ ಮೆಟ್ಟಿಲುಗಳ ಕಾರ್ಯ ಆಗಬೇಕು ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇವಸ್ಥಾನಕ್ಕೆ ನೀವು ಮೆಟ್ಟಿಲು ಹಾಕಿಸ್ಕೊಡ್ಬೇಕು ಅಥವಾ ಗೋಪುರನ ಇಟ್ಕೊಡ್ಬೇಕು ಗೊತ್ತಿಲ್ಲ. ಸೊ ಇದೊಂದು ಆಗುವಂತ ಸಾಧ್ಯತೆಗಳು ಇದೆ, ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ದೇವಾಲಯದ ಕಟ್ಟಡ ನಿರ್ಮಾಣ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಓಂ ವಿಚಾರಕ್ಕೆ ಒಂದಷ್ಟು ಏನೋ ವಿಚಾರಗಳಿದೆ, ಬಟ್ ಏನು ಅಂತ ಗೊತ್ತಿಲ್ಲ. ಬಟ್ ಆ ಥರದ ವಿಚಾರಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಸರಿ ಅನ್ಸೋದು ನೀವು ನಿಂತಾಗ ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಸೊ ನಿಮ್ಗೆ ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು. ಎಲ್ಲಿ ನೀವು ಲೋ ಫೀಲ್ ಮಾಡ್ತೀರಾ, ಯಾವಾಗ ನಿಮ್ಗೆ ಏನು ಮಾರ್ಗದರ್ಶನ ಸಿಗ್ತಿಲ್ಲ ಅಂತ ಅನ್ಸುತ್ತೆ, ಯಾವಾಗ ಎಲ್ಲೋ ನಾನು ಸರಿನಾ ತಪ್ಪಾ, ಸರಿದಾರಿಲಿ ಹೋಗ್ತಿದ್ದೀನಾ, ಎಲ್ಲೋ ಕಳೆದು ಹೋಗಿದ್ದೀನಿ ಅಂತ ಅನ್ನಿಸ್ದಾಗ ಎಲ್ಲಿದ್ದೀರೋ ಅಲ್ಲೇ ಕೂತ್ಕೊಂಡು ಒಂದು 5 ನಿಮಿಷನೋ ಒಂದು ಕ್ಷಣನೋ ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಪದ್ಮಾಸನ ಹಾಕೊಂಡು ಕೂತ್ಕೊಳ್ಳಿ, ನಿಮ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು. ಯಾವಾಗ ನೀವು ಬೇರೆ ರೀತಿಯಲ್ಲಿ ಧ್ಯಾನ ಮಾಡಕ್ ಹೋದ್ರೆ ಸಿಗೋದಿಲ್ಲ. ಪದ್ಮಾಸನ ಹಾಕಿ ಚಿನ್ಮುದ್ರೆ ಧ್ಯಾನ ಮುದ್ರೆಯಲ್ಲಿ ನೀವು ಕೂತ್ಕೊಂಡು ಪ್ರಶ್ನೆನ ಹಾಕೊಂಡ್ರೆ ನಿಮ್ಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ತುಂಬಾ ವಿಶೇಷವಾದಂಥ ವ್ಯಕ್ತಿನ ಭೇಟಿ ಆಗ್ತೀರಾ, ಸಾಕ್ಷಾತ್ ಭಗವಂತನ್ನೇ ಭೇಟಿ ಆಗ್ತೀರಾ, ಸಾಕ್ಷಾತ್ ರಾಮನೇ ಸಿಗುವಂತ ಸಾಧ್ಯತೆ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪರ್ಸನಲ್ ವಿಚಾರದಲ್ಲಿ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಗೈಡೆನ್ಸ್ ಕೂಡ ಸಿಗುತ್ತೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಇರಿ. ನಿಮ್ಮ ಸೋಲ್ ಪರ್ಪಸ್ ಏನಿದೆ, ಜಗತ್ತಿಗೆ ಒಳ್ಳೆಯದನ್ನ ಹಂಚೋದು, ಬೇರೆಯವರಿಗೆ ಸಹಾಯನ ಮಾಡೋದು. ಬೇರೆಯವರಿಗೆ ಸಹಾಯ ಕೂಡ ಮಾಡ್ತೀರಾ, ಜೊತೆಗೆ ಜಗತ್ತಿಗೆ ಒಳ್ಳೆಯದನ್ನ ಕೂಡ ಮಾಡ್ತೀರಾ. ಸೊ ಇದೆಲ್ಲವನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಳ್ಳೆ ರೀತಿಯ ಸರ್ವಿಸನ್ನ ಕೊಡ್ತಾ ಹೋಗಿ
ಅಂದ್ರೆ ನಿಮ್ಮ ಸೇವೆನ ಮುಂದುವರಿಸ್ತಾ ಹೋಗಿ ಅನ್ನುವಂಥದ್ದು ಇದೆ. ದೇವರ ವಿರುದ್ಧ ಎಷ್ಟು ದುಷ್ಟ ಶಕ್ತಿಗಳು ಇದೆ ಅದೆಲ್ಲವನ್ನು ಒಂದು ಕೈ ನೋಡ್ಕೊಂಡ್ಬಿಡ್ತೀರಾ. ಯಾರ್ಯಾರು ಅನ್ಯಾಯ ಮಾಡಿದರೆ, ಯಾವ್ಯಾವ ದುಷ್ಟಶಕ್ತಿಗಳು ದೈವಕ್ಕೆ ಅನ್ಯಾಯ ಮಾಡಿದೆ ಅಥವಾ ದೈವಕ್ಕೆ ದ್ರೋಹನ ಬಗ್ದಿದಾವೆ, ಸೊ ಅದರ ವಿರುದ್ಧ ನಿಮ್ಮ ಮುಂದಿನ ಸಮರ ಅನ್ನುವಂಥದ್ದು ರೀತಿಲಿ ಇಲ್ಲಿ ಇದೆ. ಯಾರಿಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಅರ್ಥ ಆಗ್ತಿರಬಹುದು. ಭಗವಂತನ ವಿರುದ್ಧ, ದೈವದ ವಿರುದ್ಧ ಯಾರು ನಿಂತಿದ್ದಾರೆ ಅಂಥವ್ರನ್ನ ನೀವು ಸತ್ಯಮೇವ ಜಯತೆ ಅಂತ ತೋರಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಚಾರಗಳು ನೀವು ಅನ್ಕೊಂಡಿದ್ಕಿಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಬರುತ್ತೆ, ಆದ್ರೆ ನೀವು ಸರಿಯಾದ ರೀತಿಯಲ್ಲಿ ಡೆಡಿಕೇಶನ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗ್ತಾ ಇಲ್ಲ ಆಗಿ ಅಂತ ಹೇಳ್ತಾ ಇದೆ. ಎಲ್ಲದೂ ಕೂಡ ನಿಮ್ಮ ಡೆಡಿಕೇಶನ್ ಮೇಲೆ ನಿಂತಿದೆ. ನಿಮ್ಮ ಡೆಡಿಕೇಶನ್ ಇಂದ ಒಂದಷ್ಟು ವಿಚಾರಗಳು ನ್ಯಾಯಯುತವಾಗಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ನಿಮ್ಮಲ್ಲಿ ಅಂತ ಹೇಳ್ತಾ ಇದೆ. ಸೊ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಜವಾದ ಭಕ್ತರಿಗೆ ಯಾವುದು ಮುಖ್ಯ ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ. ಲೆಟ್ ಗೋ ಮಾಡಿ ಅಂತ ಇದೆ. ಸೊ ಎಸ್, ಲೆಟ್ ಗೋ ಮಾಡಿದಷ್ಟು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ನಿಜವಾದ ಸತ್ಯನ ತಿಳ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಅರ್ಧಂಬರ್ಧಂ ಸತ್ಯ ತಿಳ್ಕೊಂಡು ಮುಂದುವರಿಬೇಡಿ, ನಿಜವಾದ ಸತ್ಯನ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ಯಾರೋ ಸುಳ್ಳು ಹೇಳಿರಬಹುದು, ಸುಳ್ಳು ಹೇಳಿದ್ರಿಂದ ನಿಮ್ಗೆ ಸಮಸ್ಯೆಗಳಾಗಿರಬಹುದು. ಬಟ್ ಸುಳ್ಳು ಯಾರು ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನೋದಕ್ಕಿಂತ ನೀವು ಎಷ್ಟು ಸುಳ್ಳು ಸತ್ಯಗಳನ್ನ ನಂಬಿಕೆಯಿಂದ ನೋಡ್ದಿರಾ ಹೋದ್ರಿ, ಸುಳ್ಳು ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಳ್ದಿರಾ ಇದ್ದಿದ್ದು ನಿಮ್ದಲ್ವಾ ತಪ್ಪು. ಸೊ ಹಾಗಾಗಿ ನಿಮ್ಮ ಸುಳ್ಳು ಮತ್ತು ಸತ್ಯಗಳ ನಡುವಿನ ಅಂತರನ ನೀವು ತಿಳ್ಕೊಳ್ಬೇಕಿತ್ತು, ಅದು ನಿಮ್ಮ ತಪ್ಪು ಅನ್ನುವಂಥದ್ದು ಕೂಡ ಮನವರಿಕೆನ ನೀವು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ನಿಜವಾದ ಭಕ್ತನಿಗೆ ನಂಬಿಕೆ ಇರಬೇಕು, ಭರವಸೆ ಇರಬೇಕು. ಸೊ ಲೆಕ್ಕಾಚಾರದ ಜೀವನ ಭಕ್ತಿಲಿ ಬರೋದಿಲ್ಲ. ನೀನ್ ಇದ್ ಮಾಡ್ತೀಯಾ, ನಾನು ಇದ್ ಮಾಡ್ತೀನಿ, ನಾನು ಅದ್ ಮಾಡ್ತೀಯಾ, ನೀನ್ ಇದ್ ಮಾಡ್ತೀನಿ, ನೀನ್ ಇದ್ ಮಾಡ್ಕೊಡು, ನಾನು ಇದ್ ಕೊಡ್ತೀನಿ, ಆ ಥರ ಲೆಕ್ಕಾಚಾರದ ಜೀವನ ಕೆಲವು ಸತಿ ಬೇಡ್ವೇನೋ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಒಂದು ಒಳ್ಳೆ ರೀತಿಲಿ ಬದಲಾವಣೆನ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದ್ ಸ್ವಲ್ಪ ನಿಮ್ಮ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಮೇಲೆ ನೀವು ಕಂಟ್ರೋಲನ್ನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಪ್ರಾಕ್ಟೀಸ್ ಮಾಡಿ ಡಿಸಿಪ್ಲಿನ್ ಆಗಿ ಇರೋದಕ್ಕೆ ನಿಮ್ಮ ಜೀವನದ ಎಲ್ಲಾ ದೃಷ್ಟಿಕೋನಗಳನ್ನು ಅಥವಾ ನಿಮ್ಮ ಜೀವನದ ಎಲ್ಲಾ ಬದಲಾವಣೆಗಳನ್ನು ನೀವು ಯಾವ ರೀತಿ ಮಾಡ್ಕೊಳ್ಬಹುದು, ಯಾವ ರೀತಿಯ ಬದಲಾವಣೆಗೋಸ್ಕರ ನಿಮ್ಮ ಈ ಜನ್ಮ, ಈ ಸಮಯ, ಈ ಸಂದರ್ಭ ಹೇಳ್ತಾ ಇದೆ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಭಕ್ತನಿಗೆ ಬೇಕಾಗಿರುವಂಥದ್ದನ್ನ ನಿಮ್ಗೆ ಭಗವಂತ ಕೊಟ್ಟಿದ್ದಾನೆ. ಭಗವಂತನಿಗೆ ಏನ್ ಬೇಕು ಅದನ್ನ ನೀವು ರಿಟರ್ನ್ ಬ್ಯಾಕ್ ಕೊಡೋಕ್ಕೆ ಸಾಧ್ಯ ಆದ್ರೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೀಗೆ ಕಂಟಿನ್ಯೂಸ್ ಆಗಿ ಪ್ರೋಗ್ರೆಸ್ ಮಾಡ್ತಾನೆ ಇರಿ, ಇನ್ನ ಹೆಚ್ಚು ಬೆಳಿತೀರಾ ಅನ್ನುವಂಥದ್ದು ಇದೆ. ದೇಹದ ವಿಚಾರದಲ್ಲೂ ಬೆಳಿತೀರಾ, ಭಕ್ತಿಯ ವಿಚಾರದಲ್ಲೂ ಬೆಳಿತೀರಾ, ಆಧ್ಯಾತ್ಮಿಕವಾಗೂ ಬೆಳಿತೀರಾ, ಫೈನಾನ್ಷಿಯಲಿ ಕೂಡ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ದೈತ್ಯನ ಎದುರಿಸ್ಬೇಕು ಅಂದ್ರೆ ನಾವು ಆ ದೈತ್ಯದ ಮಟ್ಟಿಗೆ ಬೆಳಿಬೇಕು, ಅಷ್ಟು ಶಕ್ತಿ ಸಂಪಾದನೆ ಮಾಡ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವಾಗ್ಲೂ ನೀವು ಒಂಟಿ ಅಲ್ಲ, ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಒಂದೊಂದೇ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಳ್ತಾ ಇರ್ಬೇಡಿ, ಸರಿಯಾದ ರೀತಿಲಿ ಕೆಲಸ ಮಾಡಿ. ಒಂದ್ ಶುರು ಮಾಡಿ ಒಂದ್ ಕಡೆ ಹೋದ್ರೆ ಅದನ್ನ ಮುಗಿಸ್ಕೊಂಡ್ ಬರ್ಬೇಕು. ಹೋಗಿದ್ ಕೆಲ್ಸ ಯಾವಾಗ್ಲೂ ಯಶಸ್ಸನ್ನೇ ಆಗ್ಬೇಕು. ಹೋಗಿದ್ ಕೆಲ್ಸ ಯಶಸ್ಸು ಆಗ್ಲಿಲ್ಲ ಅಥವಾ ಅದ್ರಲ್ಲಿ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ಅಂಥ ಕೆಲ್ಸದಲ್ಲಿ ನಿಮ್ ಪ್ರಯತ್ನ ಕಮ್ಮಿ ಇದೆ ಅಂತ. ಯಾಕೆಂದ್ರೆ ನೀವು ಮಾಡುವಂತ ಎಲ್ಲ ಕೆಲ್ಸದಲ್ಲೂ ನಿಮ್ಗೆ ಯಶಸ್ಸು ಇದ್ದೇ ಇದೆ. ಆ ಭಗವಂತ ಅದನ್ನ ಬರ್ದಿದ್ದಾರೆ.
ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬೇಡಿ ಯಾರ ಮೇಲೂನು ಅನ್ನುವಂಥದ್ದು ಇದೆ. ಸೊ ಯಾರ ಮೇಲೂ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳಕ್ ಹೋಗ್ಬೇಡಿ. ಲೆಟ್ ಗೋ ಮಾಡಿ. ಇವನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಲಿ, ಬೇರೆ ವಿಚಾರ ಇರ್ಲಿ, ಅಧಿಕಾರ ಇರ್ಲಿ, ಸ್ನೇಹಿತ ಇರ್ಲಿ, ಯಾರೇ ಇರ್ಲಿ. ಸೊ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಬೇಡ ಬೇರೆಯವ್ರ ಸಹವಾಸ ನಿಮ್ಗೆ ಅನ್ನುವಂಥದ್ದು ಇದೆ. ಕೆಲವು ಸತಿ ನಿಮ್ಮ ಫುಲ್ ಪೊಟೆನ್ಷಿಯಲ್ ಅಲ್ಲಿ ನೀವು ಒಂದು ಕೆಲಸಕ್ಕೆ ರೀಚ್ ಆಗಿದ್ದೆ ಆದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲಾನು ಈಗ ಕೃಷ್ಣಾರ್ಪಣ ಮಸ್ತು ಅಂತ ಒಂದು ವರ್ಡ್ ಅಲ್ಲಿ ಎಲ್ಲ ಯಶಸ್ಸನ್ನು ಭಗವಂತನ ಪಾದಕ್ಕೆ ಹೇಗೆ ನಾವು ಸಮರ್ಪಣೆ ಮಾಡ್ತೀವಿ, ಆ ರೀತಿಲಿ ನೀವು ಸಮರ್ಪಣಾ ಭಾವಕ್ಕೆ ಮುಂದಿನ ದಿನಗಳಲ್ಲಿ ಬರಬೇಕು ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸನ್ಮಾನ, ಯಶಸ್ಸು ನಿಮ್ಗೆ ಬರೋದ್ರಲ್ಲಿ ಇದೆ. ಬಂಗಾರದ ಒಡವೆಗಳನ್ನ, ಉಂಗುರಗಳನ್ನ, ಅಥವಾ ಖಡ್ಗಗಳನ್ನ, ಅಥವಾ ಸಮಥಿಂಗ್ ಏನು ರಕ್ಷೆಗೆ ಎಲ್ಲ ಉಡುಗೊರೆಯಾಗಿ ಕೊಡಬಹುದು. ಹಣೆ ಮೇಲೆ ತಿಲಕಧಾರಣೆ ನಿಮ್ಗೆ ಜೋರಾಗಿ ಇರುತ್ತೆ ಇನ್ಮೇಲೆ. ಮತ್ತೆ ನಿಮ್ಮದೇ ಆದ ರೀತಿಯಲ್ಲಿ ಸುವಾಸನೆ ಯುಕ್ತ ಹಾರಗಳು ಬಂದಿ ಬೀಳುತ್ತೆ ನಿಮ್ಮ ಹತ್ರ ಅನ್ನುವಂಥದ್ದು ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ವಿಶೇಷವಾಗಿ ನಿಮ್ಗೆ ಬೇಕಾಗಿದ್ದಂಥ ಆ ಒಂದು ನಾನು ಈ ಮಟ್ಟಕ್ಕೆ ಏರ್ಬೇಕು, ನಾನು ಇದನ್ನ ಪಡಿಬೇಕು, ನಾನು ಇದೊಂದು ಗ್ರೋತ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ರಿ, ಆ ಗ್ರೋತ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಹಾಗಾಗಿ ನಥಿಂಗ್ ಟು ವರಿ. ಸೊ ಎಂಜಾಯ್ ಮಾಡಿ. ಭಗವಂತ ನೀವು ಕೇಳಿದೆಲ್ಲ ಕೊಡ್ತಿದ್ದಾನೆ. ಆದರೆ ನಿಮ್ಮನ್ನ ನೀವು ಶಿಸ್ತುಬದ್ಧ ಜೀವನಕ್ಕೆ ಒಳಪಡಿಸ್ಕೊಂಡು ಶಿಸ್ತಾಗಿ ಡಿಸಿಪ್ಲಿನ್ ಆಗಿ ಇದ್ದು ಅಚೀವ್ಮೆಂಟ್ ಕಡೆ ಗಮನನ ಕೊಡೋದನ್ನ ಬಿಟ್ಟು ಸೇವೆ ಮಾಡೋದ್ರ ಕಡೆ ಗಮನನ ಕೊಡಿ. ಸೊ ಕರ್ತವ್ಯ ನಿನ್ನದು, ಫಲಾಫಲ ನನ್ನದು ಅನ್ನುವಂಥ ರೀತಿಯಲ್ಲಿ ಭಗವಂತ ಇಲ್ಲಿ ನಿನ್ ಕೆಲ್ಸ ನೀನ್ ಸರಿಯಾಗಿ ಮಾಡ್ತಾ ಹೋಗು, ನಿಂಗೆ ಏನ್ ಕೊಡಿಸ್ಬೇಕೋ ನಾನು ಕೊಡಿಸ್ತೀನಿ, ನಾನು ಹೇಳಿದ್ ನೀ ಮಾಡು, ಇಷ್ಟೇ ಹೇಳ್ತಾ ಇರೋದು ಭಗವಂತ. ಅದನ್ನ ಮಾಡಿ ಅಗತ್ಯ ಇರೋರಿಗೆ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅನ್ನುವಂಥದ್ದು ಇದೆ. ಸತ್ಯ ಬಿಟ್ಟು ಬೇರೇನು ಹೇಳ್ಬೇಡ್ರಿ, ಸತ್ಯನಷ್ಟೇ ಮಾತಾಡಿ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ, ಇದನ್ನ ತಿಳ್ಕೊಳ್ಳಿ. ಸೊ ರಾಮನಾಮ ಸತ್ಯ ಹೇ ಅನ್ನುವಂಥ ರೀತಿಲಿ ರಾಮನಷ್ಟೇ ಸತ್ಯನ ತಿಳ್ಕೊಳ್ಳಿ. ಸೊ ನಮ್ಮ ಗುರುಗಳು ಹೇಳೋ ಹಾಗೆ ರಾಮ ಲೈಫ್ ಈಸ್ ಡಿಸಾಸ್ಟರ್ ಅನ್ನೋ ರೀತಿಲಿ ನಿರಂತರವಾಗಿ ಸಮಸ್ಯೆಗಳು 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 ರಾಮರ ಜೀವನ. ಆದ್ರೂ ಅವ್ರನ್ನೇ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು. ಸೊ ಅವರು ಆ ಮಟ್ಟಕ್ಕೆ ಒಬ್ಬ ಮರ್ಯಾದಾ ಪುರುಷೋತ್ತಮ ಆಗಿದ್ದಂಥ ಕಾರಣಕ್ಕೆ ಅವರ ಗುಣಗಳಿಗೆ ದಾಸಾನುದಾಸ ಆದ್ರು ಆಂಜನೇಯ. ಸೊ ಆ ದಾಸಾನುದಾಸನೇ ಆ ಮರ್ಯಾದೆ ಪುರುಷೋತ್ತಮನ ಒಂದು ದಾಸ ಆದ್ಮೇಲೆ, ಸೊ ಎಲ್ಲಿ ಒಳ್ಳೆತನ ಇರುತ್ತೋ, ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ, ಅವರು ಭಕ್ತರು ಅಂತ ಕೂಡ ನೋಡ್ದಿರ ದಾಸರ ತರ ಸೇವೆ ಮಾಡ್ತಾರೆ ಆಂಜನೇಯ. ಇದು ಸತ್ಯ ಇದೆ, ಇದು ಕಲಿಯುಗದ ಸತ್ಯ ಇದೆ. ನಿಜವಾಗ್ಲೂ ಮಾಡ್ತಾರೆ ಆಂಜನೇಯ. ಹಾಗೆ ಉಳಿಸ್ಕೊಳ್ಳಿ ಅವರ ಭಕ್ತಿನ, ಅವರ ಶಕ್ತಿನ, ಅವರ ಪ್ರೇಮನ, ಅವರ ಕರುಣೆನ, ಅವರ ಅನುಕಂಪನ, ಅವರ ಮಾರ್ಗದರ್ಶನನ ನಿಮ್ಮದು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮಗ್ ಗೊತ್ತಿಲ್ಲ, ನಿಮ್ಗೋಸ್ಕರ ಸಾಕಷ್ಟು ಹುಡುಕಾಟ ಮಾಡ್ತಿದ್ದಾರೆ ಆಂಜನೇಯ, ಸಾಕಷ್ಟು ಯಶಸ್ಸನ್ನ ತಂದ್ಕೊಡ್ತಿದ್ದಾರೆ. ಸೊ ನಿಮ್ಮದೆಲ್ಲವನ್ನೂ ಕೂಡ ಭಗವಂತ ಕಸಿದ್ಕೊಂಡು ಹೋದವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಇರೋದ್ರ ಕಡೆ ಗಮನ ಕೊಡಿ. ಕಸಿದ್ಕೊಂಡು ಕಿತ್ಕೊಂಡು ಯಾರು ಹೋಗಿದ್ದಾರೆ ನಿಮ್ಮದೆಲ್ಲವನ್ನು, ಅದೆಲ್ಲ ನಾನು ಲೆಕ್ಕ ಬರ್ದಿಟ್ಟಿದ್ದೀನಿ. ರಾಮನ ಪಾದಕ್ಕೆ ನಿನ್ನ ಪ್ರತಿಯೊಂದು ಪ್ರೇಮ ಪೂರ್ವಕ ಪ್ರಣಾಮಗಳನ್ನ ನಾನು ತಲುಪಿಸಿದ್ದೀನಿ ಅಂತ ಆಂಜನೇಯ ಹೇಳ್ತಿದ್ದಾರೆ. ಸೊ ಏನೇ ಬಂದ್ರು ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಏನ್ ಹೇಳ್ತಾರೆ? ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. 3 ಕೂಡ ಆಯ್ಕೆ ಮಾಡ್ಕೊಳ್ಳಿ. ಡಿವೈನ್ ಪ್ಲಾನ್ ಪ್ರಕಾರ ನಿಮ್ಮ ಜೀವನ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಡಿವೈನ್ ನಿಮ್ಗೆ ಏನ್ ಹೇಳ್ತಾರೋ, ಏನ್ ಮಾರ್ಗದರ್ಶನ ಕೊಡ್ತಾರೋ ಅದ್ರ ಪ್ರಕಾರ ನೀವು ನಂಬಿ ನಡೀರಿ ಅನ್ನುವಂಥದ್ದು ಇದೆ. ಎಲ್ಲವೂ ಕೂಡ ಅನ್ಫೋಲ್ಡಿಂಗ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಮುಂದೆ ತೆರೆದುಕೊಳ್ತಾ ಹೋಗುತ್ತೆ. ಸರಿ ತಪ್ಪುಗಳ ನಿರ್ಧಾರ ಅವಾಗ ಮಾಡಿ ಅನ್ನುವಂಥದ್ದು ಇದೆ. ಈಗ ದೇವರು ಏನ್ ಹೇಳ್ತಾರೋ ಅದನ್ನ ಮಾಡಿ. ನಂಗೆ ಇಲ್ಲಿ ವೀರಭದ್ರ, ಕಾಲಭೈರವ,
ಕಾಲಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ದೇವರು ಶಿವ ಮತ್ತೆ ಆಂಜನೇಯ. ಎಲ್ಲರೂ ಒಟ್ಟಾಗಿ ಕಾಣಿಸ್ತಿದ್ದಾರೆ. ಜೊತೆಗೆ ಅಮ್ಮ ಕೂಡ ಕಾಣಿಸ್ತಿದ್ದಾರೆ ಇಲ್ಲಿ ನಂಗೆ. ಸೊ ಆಂಜನೇಯನ ದೇವಸ್ಥಾನದಲ್ಲಿ ಮಂಗಳವಾರದೊತ್ತು ಸಿಹಿ ತಿಂಡಿನ ಹಂಚಿ ಇದರಿಂದ ನಿಮ್ಮ ಆಸೆಗಳು ಈಡೇರುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಒಂದು ಫ್ರೆಶ್ ಸ್ಟಾರ್ಟ್ ಶುರು ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಮುಂದಿನ ಹಂತಕ್ಕೆ ಮೊದಲ ಹೆಜ್ಜೆ ಇಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಏನೇನ್ ಪಾಠಗಳನ್ನ ಆಂಜನೇಯ ಕಲಿಸಿದ್ದಾರೆ, ಮುಂದಿನ ಜೀವನ ಹೇಗಿರ್ಬೇಕು ಅಂತ ಹೇಳಿದ್ದಾರೆ, ಹಾಗೇನೆ ನೀವು ನಡ್ಕೊಳ್ತಾ ಹೋಗಿ ಆಂಜನೇಯ ಕೂಡ ನಿಮ್ ಜೀವನದಲ್ಲಿ ಕೊನೆವರೆಗೂ ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನ ಯಂತ್ರನ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇದರಿಂದ ಪ್ರೊಟೆಕ್ಷನ್ ಮತ್ತೆ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಟೇಕ್ ಡಿವೈನ್ ಗೈಡೆನ್ಸ್ ಅಂತ ಇದೆ. ನಿಮ್ಗೆ ಇಷ್ಟ ಬಂದಂಗೆಲ್ಲ ನಿರ್ಧಾರ ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ಬಂದಂಗೆಲ್ಲ ಏನೇನೋ ಮಾಡಕ್ ಹೋಗ್ಬೇಡಿ. ಡಿವೈನ್ ಗೈಡೆನ್ಸ್ ಏನಿದೆ ಅದನ್ನ ತಗೊಳ್ಳಿ. ಅದನ್ನ ತಗೊಂಡು ಮುಂದುವರಿರಿ. ಸೊ ದೇವರ ಅಪ್ಪಣೆ ಇಲ್ದಿರ, ದೇವರ ಮಾರ್ಗದರ್ಶನ ಇಲ್ದಿರ ನೀವೇನು ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಹೈಯರ್ ಪವರು, ನಿಮ್ಮ ಹೈಯರ್ ಸೆಲ್ಫು ನಿಮ್ಗೆ ಯಾವಾಗ್ಲೂ ಮೆಸೇಜ್ ಕೊಡ್ತಾನೆ ಇರುತ್ತೆ, ಸಲಹೆ ಸೂಚನೆಗಳನ್ನ ಕೊಡ್ತಾನೆ ಇರುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಸೊ ನಿಮ್ಮನ್ನ ನೀವು ತೆರೆದಿಡಿ ಅನ್ನುವಂಥದ್ದು ಇದೆ. ಮೆಸೇಜಸ್ ರಿಸೀವ್ ಆಗ್ತಾ ಇಲ್ಲ, ನಿಮ್ಗೆ ಎಲ್ಲೋ ಬ್ಲಾಕೇಜಸ್ ಇದೆ, ತುಂಬಾ ಗೊಂದಲದಲ್ಲಿ ಇದ್ದೀರಾ. ಆ ಗೊಂದಲದಿಂದ ಹೊರಗೆ ಬನ್ನಿ, ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಏನಾದ್ರೂ ಮಾತಾಡೋಕ್ಕಿಂತ ಮುಂಚೆ ಆಂಜನೇಯನ ನೆನ್ಸ್ಕೊಳ್ಳಿ, ಮಲ್ಗಕ್ಕಿಂತ ಮುಂಚೆ ಆಂಜನೇಯನ ನೆನ್ಸ್ಕೊಳ್ಳಿ, ಎಲ್ಲ ಆಂಜನೇಯನ ಕೇಳ್ಬಿಟ್ಟು ಆಮೇಲೆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ನಂಬಿ ನಡೀರಿ, ಎಲ್ರಿಗೂ ಒಳ್ಳೇದಾಗತ್ತೆ. ಟೇಕ್ ಕೇರ್, ಬಾಯ್, ನಮಸ್ತೆ.